ಈ ಜೀವ ನಿನಗಾಗಿ ಮುಂದುವರಿದ ಭಾಗ 14. ರಿಷಿಗೆ ಐಶ್ವರ್ಯಳ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಅಂತ ತಿಳಿಯಲು ಅಭಿ ಋಷಿಯ ರೂಮಿಗೆ ಹೋಗಿ ಏನಾದರೂ ಕ್ಲೂ ಸಿಗುತ್ತೋ ಅಂತ ರೂಮ್ ಇಡೀ ಹುಡುಕಾಡಿದನು. ಕೊನೆಗೆ ಕಬೋರ್ಡ್ ಒಳಗೆ ಒಂದು ಡೈರಿಯನ್ನು ನೋಡಿದನು. ಆ ಡೈರಿ ತೆಗೆದು ನೋಡಿದಾಗ ಅಭಿಗೆ ಒಂದು ಕ್ಷಣ ಶಾಕ್ ಆಯಿತು. ಡೈರಿ ಒಳಗೆ ಐಶ್ವರ್ಯಳ ಫೋಟೋ ಇದ್ದಿದ್ದು. ಅದರ ಜೊತೆ ಆ ಡೈರಿಯಲ್ಲಿ ರಿಷಿ ತನ್ನ ಭಾವನೆಗಳನ್ನು ಬರೆದಿದ್ದನು. ಅವಳು ಅಪ್ರತಿಮ ಸುಂದರಿ. ಅವಳನ್ನು ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸುತ್ತೆ. ಅವಳ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಮನಸ್ಸಾಗುತ್ತೆ. ಅವಳ ಜೊತೆ ಇದ್ದಾಗ ಸಮಯ ಕಳೆದಿದ್ದೇ ಗೊತ್ತಾಗಲ್ಲ. ಅವಳೇ ನನ್ನ ಪ್ರೀತಿಯ ದೇವತೆ ಐಶ್ವರ್ಯ. ನನಗೆ ಅವಳಂದ್ರೆ ತುಂಬಾ ಇಷ್ಟ. ಅವಳಿಗೂ ಕೂಡ ನಾನಂದ್ರೆ ಇಷ್ಟ ಇರಬಹುದು. ಯಾಕಂದ್ರೆ ನನ್ನ ಜೊತೆ ಮಾತಾಡುವಾಗಲೆಲ್ಲ ತುಂಬಾ ಖುಷಿಯಾಗಿರ್ತಾಳೆ. ಅವಳಿಗೆ ನನ್ನ ಗಡ್ಡೆ ಮೀಸೆ ಅಂದ್ರೆ ಇಷ್ಟ. ಅದಕ್ಕೆ ನಾನು ಕ್ಲೀನ್ ಶೇವ್ ಮಾಡಿಕೊಳ್ಳಕ್ಕೆ ಹೋಗಲ್ಲ. ಜೀವನದಲ್ಲಿ ಮೊದಲನೇ ಸಲ ಒಂದು ಹುಡುಗಿ ಮೇಲೆ ಲವ್ ಆಗಿದೆ. ನನ್ನ ಪ್ರೀತಿಯನ್ನು ಅವಳ ಹತ್ತಿರ ಹೇಳಿಕೊಳ್ಳೋಣ ಅಂದ್ರೆ ಅದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಯಾಕಂದ್ರೆ ಅವಳು ನನ್ನ ಜೀವದ ಗೆಳೆಯನ ಹುಡುಗಿ. ಅವನು ಅವಳನ್ನು ಲವ್ ಮಾಡ್ತಾ ಇದ್ದಾನೆ. ನಾನು ಅವಳನ್ನು ಲವ್ ಮಾಡಬಾರ್ದಿತ್ತು. ಏನು ಮಾಡಲಿ, ಅವಳು ನನ್ನನ್ನು ಅವಳ ಪ್ರೀತಿಯಲ್ಲಿ ಬೀಳುವ ಹಾಗೆ ಮಾಡಿದ್ಲು. ಅವಳ ಆ ನೋಟ, ಅವಳ ಆ ಮಾತು ಎಲ್ಲವೂ ನನ್ನ ಮನಸ್ಸೊಳಗೆ ಹೋಗಿ ನನಗೆ ಹುಚ್ಚು ಹಿಡಿಯುವ ಹಾಗೆ ಆಗುತ್ತಿತ್ತು. ಒಟ್ನಲ್ಲಿ ಅವಳು ನನ್ನನ್ನು ಪ್ರೀತಿಯ ಹುಚ್ಚ ಮಾಡಿಬಿಟ್ಲು. ನಾನು ಅವಳನ್ನು ಲವ್ ಮಾಡೋ ವಿಷಯ ನನ್ನ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗೋದು ಕೂಡ ಬೇಡ. ಗೊತ್ತಾಗಕ್ಕೆ ನಾನು ಬಿಡಲ್ಲ. ನನ್ನ ಪ್ರೀತಿ ನನ್ನೊಳಗನೆ ಸಾಯಬೇಕು. ಅವಳು ಯಾವತ್ತಿದ್ರೂ ಅಬ್ಬಿಗೆ ಸೇರಿದವಳು. ಹಾಗಾಗಿ ನಾನು ಅವಳನ್ನು ಪ್ರೀತಿ ಮಾಡಬಾರ್ದು. ಅಬ್ಬಿಗೋಸ್ಕರ ನಾನು ನನ್ನ ಪ್ರೀತಿಯನ್ನು ತ್ಯಾಗ ಮಾಡಬೇಕು. ಒಂದ್ಸಲ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾನೆ. ಇನ್ನೊಂದ್ಸಲ ಹಾಗಾಗಬಾರ್ದು. ನಾನು ಐಶ್ವರ್ಯಳನ್ನು ಪ್ರೀತಿ ಮಾಡೋ ವಿಷಯ ನನ್ನ ಗೆಳೆಯನಿಗೆ ಏನಾದರೂ ಗೊತ್ತಾದರೆ ಅವನ ಎದೆ ಒಡೆದು ಹೋಗುತ್ತೆ. ಯಾವುದೇ ಕಾರಣಕ್ಕೂ ಅಬ್ಬಿಗೆ ಈ ವಿಷಯ ಗೊತ್ತಾಗಬಾರ್ದು. ನಾಳೆ ನಾನು ನನ್ನ ಪ್ರೀತಿಯನ್ನು ನನ್ನ ಗೆಳೆಯನಿಗೆ ಒಪ್ಪಿಸಕ್ಕೆ ಹೊರಟಿದ್ದೀನಿ. ದೇವರೇ, ನನಗೆ ಧೈರ್ಯ ಕೊಡು. ನಾನು ಅವಳಿಗೆ ಹೇಗೆ ಅಬ್ಬಿಯನ್ನು ಇಷ್ಟಪಡುವಂತ ಹೇಳಲಿ. ನನ್ನ ಕೈಯಾರೆ ನನ್ನ ಪ್ರೀತಿಯನ್ನು ದೂರ ಮಾಡೋಕ್ಕೆ ಹೊರಟಿದ್ದೀನಿ. ನನಗೆ ಶಕ್ತಿ ಕೊಡು ದೇವರೇ. ನನ್ನ ಎದೆ ಒಡೆದು ಹೋದರೂ ಪರವಾಗಿಲ್ಲ, ಆದರೆ ನನ್ನ ಗೆಳೆಯ ಚೆನ್ನಾಗಿರಬೇಕು. ಅದೇ ನನ್ನ ಆಸೆ. ಅವನಿಗೋಸ್ಕರ ನಾನು ನನ್ನ ಜೀವ ಬಿಡೋಕ್ಕೂ ರೆಡಿ ಇದ್ದೀನಿ. ಅವನು ನನ್ನ ಪ್ರಾಣ. ಅವನಂದರೆ ನನಗೆ ತುಂಬ ಇಷ್ಟ. ಅವಳ ಮೇಲೆ ನನಗೆ ಪ್ರೀತಿ ಆಗಿರಬಹುದು, ಆದರೆ ಅವಳು ನನ್ನ ಗೆಳೆಯನ ಹುಡುಗಿ. ಅವಳ ಮೇಲೆ ನಾನು ಯಾವ ಫೀಲಿಂಗ್ಸನ್ನು ಕೂಡ ಇಟ್ಕೊಳ್ಳಬಾರ್ದು. ನನ್ನ ಗೆಳೆಯನ ಪ್ರೀತಿಯನ್ನು ಕಿತ್ಕೊಂಡ್ರೆ ನನ್ನಂಥ ಪರಮ ಪಾಪಿ ಯಾರೂ ಇರಕ್ಕಿಲ್ಲ. ನನ್ನ ಪ್ರೀತಿ ನನ್ನೊಳಗಡೆ ಇದ್ದು ನನ್ನೊಳಗೇನೆ ಸತ್ತು ಹೋಗಬೇಕು. ಡೈರಿ ಓದಿದ ಅಬ್ಬಿಯ ಕಣ್ಣಾಳಿಗಳು ತುಂಬಿ ಬಂದವು. ಒಂದು ಕಡೆ ತಾನು ಪ್ರೀತಿಸಿದ ಹುಡುಗಿ, ಇನ್ನೊಂದು ಕಡೆ ತನ್ನ ಜೀವದ ಗೆಳೆಯ. ಇಬ್ಬರಲ್ಲಿ ಯಾರನ್ನು ಕಳೆದುಕೊಳ್ಳಕ್ಕೆ ಅವನಿಗೆ ಇಷ್ಟವಿರಲಿಲ್ಲ. ಆದರೆ ಇಬ್ಬರಲ್ಲಿ ಒಬ್ಬರನ್ನು ತ್ಯಾಗ ಮಾಡಲೇಬೇಕಿತ್ತು. ಎಂಥ ಹಣೆ ಬರನಂದು. ನಾನು ಪ್ರೀತಿಸೋ ಹುಡುಗಿಯರ ಮೇಲೇ ಇವರಿಗೆಲ್ಲ ಪ್ರೀತಿ ಆಗಬೇಕಾ? ಅಂಕಿತಾಳನ್ನು ಪ್ರೀತಿಸಿದ್ದೆ. ಅನ್ಮೋಲ್ ಅವಳಿಗೆ ದುಡ್ಡಿನ ಆಸೆ ತೋರಿಸಿ ಅವಳನ್ನು ಮದುವೆ ಆದ. ಈಗ ಐಶ್ವರ್ಯಳನ್ನು ಪ್ರೀತಿಸಿದೆ. ರಿಷಿಗೆ ಅವಳು ಇಷ್ಟ ಆಗ್ಬಿಟ್ಲು. ಅವಳಿಗೂ ಕೂಡ ರಿಷಿ ಇಷ್ಟ ಆಗಿದ್ದಾನಂತ ಅನ್ಸುತ್ತೆ. ಅದಕ್ಕೆ ಯಾವಾಗಲೂ ಅವನ ಜೊತೆನೇ ಇರ್ತಾ ಇದ್ಲು. ರಿಷಿಗೆ ಅವಳು ಇಷ್ಟ ಇದ್ರೂ ಕೂಡ ಇಷ್ಟವಿಲ್ಲದವನಂತ ನಟಿಸ್ತಾ ಇದ್ದ. ನನಗೋಸ್ಕರ ಅವನು ಪ್ರೀತಿಯನ್ನು ತ್ಯಾಗ ಮಾಡಕ್ಕೆ ಹೊರಟಿದ್ದಾನೆ. ನನ್ನ ಲೈಫಲ್ಲಿ ಪ್ರೀತಿ ಹಾಗೂ ಮದುವೆ ಅನ್ನೋದೇ ಇಲ್ಲ ಅನ್ಸುತ್ತೆ. ಇನ್ಮೇಲೆ ನಾನು ಯಾವತ್ತೂ ಪ್ರೀತಿ ಮಾಡಕ್ಕೆ ಹೋಗಲ್ಲ. ನನ್ನ ಪ್ರೀತಿ ಸಿಕ್ಕಿಲ್ಲ ಅಂತ ನಾನು ರಿಷಿ ಬಾಳು ಹಾಳಾಗಕ್ಕೆ ಬಿಡಬಾರ್ದು. ಅವನಿಗಾದ್ರೂ ಅವನ ಪ್ರೀತಿ ಸಿಗಬೇಕು. ನಾನೇ ಅವರಿಬ್ಬರಿಂದ ದೂರ ಇರಬೇಕು. ಒಂದ್ಸಲ ಐಶ್ವರ್ಯಳಿಗೆ ಅವನು ಇಷ್ಟ ಅಂತ ಗೊತ್ತಾದ ಕೂಡಲೇ ನಾನೇ ನಿಂತು ಅವರಿಬ್ಬರು ಮದುವೆ ಮಾಡಿಸ್ತೀನಿ. ನಾನು ಡೈರಿ ನೋಡಿರೋ ವಿಷಯ ರಿಷಿ ಗೊತ್ತಾಗಬಾರ್ದು ಅಂತ ಅಂದುಕೊಂಡ ಅವನು ಕೂಡಲೇ ಡೈರಿಯನ್ನು ಕಬೋರ್ಡಿನೊಳಗಿಟ್ಟು ತನ್ನ ರೂಮಿಗೆ ಹೋದನು. ಫ್ರೆಶ್ ಆಗಿ ಬಂದ ರಿಷಿಯನ್ನು ಅಭಿ ಮಾತನಾಡಿಸತೊಡಗಿದನು. ರಿಷಿ, ನನ್ಗೆ ಯಾಕೋ ಅವಳು ನನಗೆ ಸೂಟ್ ಆಗಲ್ಲ ಅಂತ ಅನಿಸ್ತಾ ಇದೆ. ಇನ್ಮೇಲೆ ನಾನು ಅವಳನ್ನು ಪ್ರೀತಿ ಮಾಡಬಾರ್ದ ಅಂತ ಅಂದ್ಕೊಂಡಿದ್ದೇನೆ. ಏನು ಆಗಿದೆ ನಿನಗೆ? ಯಾಕೆ ಏನೇನು ಮಾತಾಡ್ತೀಯ?
ನೀನೇನು ಚಿಂತೆ ಮಾಡಬೇಡ, ಅವಳನ್ನೇ ನಾನು ಪ್ರೀತಿ ಮಾಡೋ ಹಾಗೆ ನಾನು ಮಾಡ್ತೀನಿ. ನಾಳೆ ಅವಳ ಹತ್ರ ನಿನ್ನ ಬಗ್ಗೆ ಮಾತಾಡ್ತೀನಿ. ಬೇಡ ರಿಷಿ, ನೀನು ಅವಳ ಹತ್ರ ಏನು ಕೂಡ ಹೇಳಬಾರ್ದು. ಇಷ್ಟು ದಿನ ಅವಳ ಹತ್ರ ನಿನ್ನ ಪ್ರೀತಿ ವಿಷಯ ಹೇಳಂತ ನಾನು ಪೀಡಿಸ್ತಾ ಇದ್ದೆ. ಈಗ ನಾನು ಹೇಳ್ತೀನಿ ಅಂತ ಅಂದರೆ ಬೇಡ ಅಂತೀಯ. ಯಾಕೆ ಹೇಳಬಾರ್ದು? ಸಡನ್ ಆಗಿ ಯಾಕೆ ಡಿಸಿಷನ್ ಚೇಂಜ್ ಮಾಡಿದೆ? ಸ್ವಲ್ಪ ದಿನ ಇರು ರಿಷಿ, ಈಗ ಏನು ಹೇಳೋದು ಬೇಡ. ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅಂತ ನಾನು ಮೊದಲು ತಿಳ್ಕೋಬೇಕು. ಆಮೇಲೆ ಏನು ಮಾಡಬೇಕಂತ ನೋಡೋಣ. ಸರಿ, ನಿನ್ನಿಷ್ಟ. ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ರಿಷಿಯ ಜೊತೆ ಮಾತನಾಡಿ ಆದ ಮೇಲೆ ಅಭಿ ಬಾಲ್ಕನಿಗೆ ಹೋಗಿ ಕುಳಿತುಕೊಂಡನು. ಒಂದ್ಸಲ ಐಶ್ವರ್ಯಳನ್ನು ನೆನಪು ಮಾಡಿಕೊಂಡನು. ಇವಳು ಕೂಡ ನನ್ನ ಸಿಬಲಿಲ್ಲ. ಅಮ್ಮನನ್ನು ಬೆಟ್ಟದಷ್ಟು ಪ್ರೀತಿ ಮಾಡಿದೆ, ಆದರೆ ಅಮ್ಮನನ್ನು ಕೂಡ ಕಿತ್ಕೊಂಡ ದೇವರು. ಮೊದಲನೇ ಸಲ ಪ್ರೀತಿಯಲ್ಲಿ ಮೋಸ ಹೋದೆ. ಎರಡನೇ ಸಲ ನಾನು ಪ್ರೀತಿಸೋ ಹುಡುಗಿನೇ ನನ್ನನ್ನು ಪ್ರೀತಿಸ್ತಾ ಇಲ್ಲ. ಕೈಗೊಬ್ರು ಕಾಲಿಗೊಬ್ರು ಆಳುಗಳು. ಕೋಟ್ಯಾಧಿಪತಿ ಆದರೂ ಪ್ರೀತಿಗೆ ಹೊರತೆ. ಚಿಕ್ಕಮ್ಮನಿಗೆ ನಾನು ಕಂಡ್ರೇನಾಗಲ್ಲ. ಅನ್ಮೋಲ್ ಅಂತ ನಾನು ಅಣ್ಣ ಅಂತ ಯಾವತ್ತೂ ಒಪ್ಕೊಂಡೇ ಇಲ್ಲ. ಡ್ಯಾಡ್ ಮತ್ತು ಅಭಿ ಇರೋದಕ್ಕೆ ಮನೆಯಲ್ಲಿ ಇಷ್ಟಾದ್ರೂ ನೆಮ್ಮದಿ ಇದೆ. ಇಲ್ಲಾಂದ್ರೆ ನಾನು ಎಲ್ಲಾದ್ರೂ ದೇಶಾಂತರ ಹೋಗ್ಬೇಕಾಗಿತ್ತು. ಮೊದಲು ಐಶ್ವರ್ಯಳ ಮನಸ್ಸಲ್ಲಿ ರಿಷಿ ಇದ್ದಾನೆ ಅಂತ ತಿಳ್ಕೋಬೇಕು. ಅನಂತರ ಮುಂದಿನ ಕೆಲಸ ಮಾಡಬೇಕು ಅಂತ ಅಂದುಕೊಂಡು ಯೋಚನೆಯಲ್ಲಿ ಕಳೆದು ಹೋದನು. ಮರುದಿನ ಬೆಳಿಗ್ಗೆ ಎಂದಿನಂತೆ ರಿಷಿ ವಾಕಿಂಗ್ ಎಂದು ರೆಡಿಯಾದನು. ಆದರೆ ಅಭಿಗೆ ವಾಕಿಂಗ್ಗೆ ಹೋಗಲು ಇಷ್ಟವಿರಲಿಲ್ಲ. ರಿಷಿಯ ಪ್ರೀತಿಗೋಸ್ಕರ ಅವನ ಜೊತೆ ವಾಕಿಂಗ್ಗೆ ಹೊರಟನು. ರಿಷಿ ಐಶ್ವರ್ಯಳ ಜೊತೆ ಹೊರಟರೆ ಅಭಿ ಚಿತ್ರಾಳ ಜೊತೆ ಹೊರಟನು. ಈ ಬಾರಿ ಅಭಿ ಐಶ್ವರ್ಯಳ ಕಡೆ ನೋಡಲೇ ಇಲ್ಲ. ಐಶ್ವರ್ಯ ಒಂದು ಸಲ ಅಭಿಯ ಕಡೆ ನೋಡಿ, ಎಷ್ಟು ಸೊಕ್ಕು ನೋಡು, ನನ್ನನ್ನು ನೋಡಿ ನೋಡಿದಂತೆ ಮಾಡ್ತಾನೆ. ಚಿತ್ರ ನೋಡಿದ್ರೆ ಇವನಿಗೆ ನನ್ನ ಮೇಲೆ ಲವ್ ಇದೆ ಅಂತ ಹೇಳ್ತಾಳೆ, ಆದರೆ ಇವನಿಗೆ ಆಟಿಟ್ಯೂಡ್ ಜಾಸ್ತಿ ಇದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ರಿಷಿಯ ಜೊತೆ ಹೊರಟಳು. ಚಿತ್ರ ಅಭಿಯ ಕಡೆ ನೋಡಿ, ನಿನ್ನೆ ವಿಷಯಕ್ಕೆ ಇನ್ನೂ ಬೇಜಾರು ಹೋಗಿಲ್ವಾ? ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಕೊ ಹೋಗ್ಬೇಡಿ. ಅವಳು ಹಾಗೇನೆ, ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಹೇಳ್ಬಿಡ್ತಾಳೆ. ಆದರೆ ಅವಳ ಮನಸ್ಸು ತುಂಬ ಮೃದು. ಒಂದಲ್ಲ ಒಂದಿನ ಅವಳು ನಿಮ್ಮನ್ನು ಒಪ್ಕೊಳ್ತಾಳೆ. ಹೋಗ್ಲಿ ಬಿಡಿ ಚಿತ್ರ, ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದರೆ ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು. ಬಲವಂತವಾಗಿ ಯಾವತ್ತೂ ಪ್ರೀತಿಯನ್ನು ಪಡ್ಕೋಬಾರ್ದು. ಪ್ರೀತಿ ತಾನಾಗೆ ಹುಡ್ಕೋಬೇಕು. ನನ್ನ ಹಣೆಯಲ್ಲಿ ಅವರ ಹೆಸರು ಇಲ್ಲ ಅನಿಸುತ್ತೆ. ಹಣೆಯಲ್ಲಿ ಇಲ್ಲದನ್ನು ದಕ್ಕಿಸ್ಕೊಳ್ಳೋಕೆ ಹೋದರೆ ನಮಗೇನು ತೊಂದರೆ. ನೀವೀಗ ನನಗೊಂದು ಹೆಲ್ಪ್ ಮಾಡಬೇಕು. ಹೇಳಿ, ಅದೇನಂತ? ನಿಮಗೆ ನಾನು ಹೆಲ್ಪ್ ಮಾಡದಿರ್ತೀನಾ? ನಿಮ್ಮ ಫ್ರೆಂಡಿಗೆ ರಿಷಿಯ ಮೇಲೆ ಒಲವಿದೆ ಅಂತ ತಿಳ್ಕೊಳ್ಳಿ. ಇಲ್ಲ ಬಿಡಿ, ಅವಳಿಗೆ ರಿಷಿಯ ಮೇಲೆ ಲವ್ ಆಗಿರೋಕ್ಕಿಲ್ಲ. ಅದು ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ನನಗೆ ಗೊತ್ತು ನಿಮಗೆ ರಿಷಿ ಅಂದರೆ ಇಷ್ಟ ಇಲ್ಲ ಅಂತ. ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಗೋಸ್ಕರ ಅನ್ನೋದು ತಿಳ್ಕೊಬೋದಲ್ವಾ? ನಿಮ್ಮ ಫ್ರೆಂಡಿಗೆ ರಿಷಿ ಇಷ್ಟ ಆಗಿದ್ದಾನೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಫೀಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಆಯಿತು, ತಿಳ್ಕೊತೀನಿ ಬಿಡಿ ಅಂತ ಚಿತ್ರ ಮನಸ್ಸಿನ ಒಳಗೊಳಗೇನು ಕೋಪ ಮಾಡಿಕೊಳ್ಳತೊಡಗಿದಳು. ಆ ರಿಷಿ ಯಾಕೋ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇದನ್ನೇ ಅಂತೂ ನಾನು ಇವನಿಗೆ ಹೇಳಿದರೆ ಇವನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ರಿಷಿ ಮತ್ತು ಐಶ್ವರ್ಯಳ ಜೋಡಿ ಆಗೋಕ್ಕೆ ನಾನು ಖಂಡಿತ ಬಿಡಲ್ಲ. ಐಶ್ವರ್ಯಳ ಜೋಡಿ ಯಾವತ್ತಿದ್ರೂ ಅದನ್ನು ನಿನ್ನ ಜೊತೆನೆ, ನಿಮ್ಮಿಬ್ಬರು ನಾನು ಒಂದು ಮಾಡೇ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಇತ್ತ ಐಶ್ವರ್ಯಳ ಜೊತೆ ವಾಕ್ ಮಾಡುತ್ತಿದ್ದ ರಿಷಿ ಅಭಿಯ ಬಗ್ಗೆ ಐಶ್ವರ್ಯಳಿಗೆ ಹೇಳಿದನು. ಐಶ್ವರ್ಯ, ಅಭಿ ನಿಮಗೆ ಹೇಗೆ ಅನ್ನಿಸ್ತಾನೆ? ಯಾಕೆ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ, ಹೇಳಿ. ನಿಮ್ಮ ಫ್ರೆಂಡಿಗೆ ಆಟಿಟ್ಯೂಡ್ ಜಾಸ್ತಿ,
ನೋಡಿದ್ರೂ ನೋಡದೆ ಹಾಗೆ ಮಾಡ್ತಾರೆ. ಅಂಥವ್ರು ನನಗೆ ಒಂಚೂರು ಇಷ್ಟ ಆಗಲ್ಲ. ಅವ್ನು ನೀವು ಅಂದ್ಕೊಂಡಿರ್ತಾರೆ, ಇಲ್ಲ ತುಂಬ ಒಳ್ಳೆಯವನು, ಅವನಿಗೆ ನೀವಂದರೆ ಇಷ್ಟ, ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾನೆ. ನಾನು ಆಗಲೇ ಹೇಳಿದೆ ಅಲ್ವಾ, ನನಗೆ ಆ್ಯಟಿಟ್ಯೂಡ್ ಇರುವವರು ಇಷ್ಟ ಆಗಲ್ಲ ಅಂತ. ಅದು ಹಾಗಲ್ಲ ಐಶ್ವರ್ಯ. ಅವನು ಯಾವತ್ತೂ ಯಾರಿಗೂ ಆ್ಯಟಿಟ್ಯೂಡ್ ತೋರಿಸಿದನೂ ಅಲ್ಲ. ತುಂಬ ಮೃದು ಸ್ವಭಾವದವನು, ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ತಾನೆ. ಅವನಿಗೆ ಶ್ರೀಮಂತರ ಬಡವರು ಅನ್ನೋ ಭೇದ ಭಾವ ಇಲ್ಲ. ನೀವು ಒಂದ್ಸಲ ಅವನ ಜೊತೆ ಮಾತಾಡಿ ನೋಡಿ, ಅವಾಗ ನಿಮ್ಗೇನು ಗೊತ್ತಾಗುತ್ತೆ ಅವನು ಎಂಥವನಂತ. ಅವ್ರು ಏನು ಅಂತ ತಿಳಿದುಕೊಳ್ಳೋ ಅವಶ್ಯಕತೆ ನನಗಿಲ್ಲ, ಅವ್ರ ಬಗ್ಗೆ ತಿಳಿದುಕೊಳ್ಳೋ ಇಂಟ್ರೆಸ್ಟ್ ಕೂಡ ನನಗಿಲ್ಲ. ನಾವು ಅವ್ರ ಬಗ್ಗೆ ಮಾತನಾಡದೆ ವಾಕಿಂಗ್ ಮಾಡಿದ್ರೆ ಒಳ್ಳೆಯದು. ಆದರೂ ಒಂದ್ಸಲ ಅವನ ಬಗ್ಗೆ ಯೋಚನೆ ಮಾಡಿ ನೋಡಿ ಅಂತ ರಿಷಿ ಹೇಳಿದನು. ಐಶ್ವರ್ಯ ಹೇಳಿದ ಮಾತನ್ನು ರಿಷಿ ಅಬಿಗೆ ಹೇಳಲು ಹೋಗಲಿಲ್ಲ. ವಿಷಯವನ್ನು ಅಬಿಗೆ ಹೇಳಿದರೆ ಅವನು ಎಲ್ಲಿ ನೊಂದ್ಕೋತಾನೋ ಅಂತ ಸುಮ್ಮನಾಗಿದ್ದನು. ಹೀಗೆ ದಿನಾಲು 4 ಜನರು ವಾಕಿಂಗ್ ಎಂದು ಬಂದು ವಾಕ್ ಮಾಡ್ತಾ ಹೋಗುತ್ತಿದ್ದರು. ಅಭಿ ಮುಂದಿನ ದಿನಗಳಲ್ಲಿ ಐಶ್ವರ್ಯಳನ್ನು ತುಂಬಾನೇ ಅವಾಯ್ಡ್ ಮಾಡುತ್ತಿದ್ದನು. ಅವನ ಆಟಿಟ್ಯೂಡ್ ನೋಡಿ ಐಶ್ವರ್ಯಳಿಗೆ ಅವನ ಮೇಲೆ ತುಂಬಾನೇ ಸಿಟ್ಟು ಬರುತ್ತಿತ್ತು. ರಿಷಿ ಜೊತೆ ಮಾತ್ರ ತುಂಬಾನೇ ಖುಷಿಯಾಗಿರುತ್ತಿದ್ದಳು. ಹೀಗಿರುವಾಗ ಒಂದಿನ ಐಶ್ವರ್ಯ ತನ್ನ ಮನೆಯ ಹಜಾರದಲ್ಲಿ ಕುಳಿತು ತುಂಬಾ ಖುಷಿ ಪಡುತ್ತಿದ್ದಳು. ಹೌದು, ನನಗೆ ಅವನ ಮೇಲೆ ಲವ್ ಆಗಿದೆ. ಒಂದಿನ ಅವನನ್ನು ನೋಡಿಲ್ಲ ಅಂದ್ರೆ ನನಗೆ ನಿದ್ದೆನೇ ಬರಲ್ಲ. ಅವನು ಮಾತಾಡೋಕ್ಕೆ ಶುರು ಮಾಡಿದರೆ ಹೃದಯ ಬಡಿತ ಜೋರಾಗುತ್ತೆ. ಅವನ ಧ್ವನಿ ಕೇಳೋಕ್ಕೋಸ್ಕರನೇ ದಿನಾಲು ವಾಕಿಂಗ್ ಹೋಗ್ತೀನಿ. ಅವನ ಇನ್ನೋಸೆಂಟ್ ಮುಖ ನನ್ನ ತುಂಬಾನೇ ಅಟ್ರಾಕ್ಟ್ ಮಾಡುತ್ತೆ. ನಾಳೆ ಹೇಗಾದರೂ ಮಾಡಿ ನನ್ನ ಪ್ರೀತಿಯನ್ನು ಅವನ ಹತ್ರ ಹೇಳ್ಕೊಳ್ಬೇಕು. ಅವನೇ ನನಗೆ ಸರಿಯಾದ ಜೋಡಿ. ನಾನು ಅವನನ್ನು ಮದುವೆ ಇದ್ರೆ ತುಂಬ ಚೆನ್ನಾಗಿರ್ತೀನಿ. ನಾನು ಅವನಿಗೆ ಪ್ರಪೋಸ್ ಮಾಡಿದ್ರೆ ನಾನು ಖಂಡಿತ ಒಪ್ಕೋತಾನೆ. ನಾಳೆ ಯಾವಾಗ ಆಗುತ್ತೋ, ಎಕ್ಸೈಟ್ಮೆಂಟನ್ನು ತಡೆದುಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಐಶ್ವರ್ಯ ನಾಳೆಗಾಗಿ ಕಾಯತೊಡಗಿದಳು. ಮರುದಿನ ಬೆಳಿಗ್ಗೆ ಐಶ್ವರ್ಯ ಚಿತ್ರಳ ಜೊತೆ ವಾಕಿಂಗ್ ಎಂದು ಹೊರಟಳು. ವಾಕಿಂಗ್ ಎಲ್ಲ ಆದ ಮೇಲೆ ಅವನಿಗೆ ಪ್ರಪೋಸ್ ಮಾಡಬೇಕು ಅಂತ ನಿರ್ಧರಿಸಿದಳು. ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವಳಿಗೆ ಧೈರ್ಯ ಸಾಲಲೇ ಇಲ್ಲ. ರಿಷಿ ಮತ್ತು ಅಬ್ಬಿ ಮನೆಗೆ ಹೊರಟರು. ಇವಳು ಜೋರಾಗಿ ಕೂಗುತ್ತಾ, ಏ ಹುಡುಗ, ಐ ಲವ್ ಯು ಅಂತ ಹೇಳಿದಾಗ ಅಭಿ ಮತ್ತು ರಿಷಿ ಒಂದು ಕ್ಷಣ ಹಿಂತಿರುಗಿ ನೋಡಿದರು. ಕತೆ ಮುಂದುವರಿಯುವುದು. ಐಶ್ವರ್ಯ ಯಾರಿಗೆ ಐ ಲವ್ ಯು ಹೇಳಿದಳು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.